ಅಲ್ಲ ಇವ್ರು ಫೋನ್ ಹಚ್ಚಿ 5 ನಿಮಿಷನೇ ಬರ್ತಾರ ಅತ್ತಿ ಮಾವ ಅಂದರು. ತಿರುಗಿ 10 ನಿಮಿಷ ಆದ್ರೂ ಯಾಕೆ ಬರಕತ್ತಿಲ್ಲ ಇವರು? ಎಲ್ಲ ಸ್ವಚ್ಛ ಐತಲ್ಲ, ಮತ್ತು ಅವ್ರು ಬಂದು ಇಬಾರ್ದುವ ಎಷ್ಟು ಹೊಲಸು ಇಟ್ಕೊಂಡ ಮನಿ ಅಂತೇಳಿ. ಈಗ ಚೆನ್ನಾಗಿ ನೋಡಿ ಲಕ್ಷ್ಮಿ, ಎಲ್ಲರೂ ಹೊಲಸು ಗಿಲಸ್ ಐತೇನು ಈಗ ಸ್ವಚ್ಛ ಮಾಡಿದ್ರೆ ಆಯಿತು. ಅವ್ರು ಬಂದು ನಾನು ಮತ್ತು ಭಾಳ ಇದು ಆಕೈತಿ. ಹೇ ಹಾಯ್ ಶಾಂತಮ್ಮ, ಐ ಆಮ್ ಬ್ಯಾಕ್. ಇದು ಯಾರಿದು ನಂಗೆ ಶಾಂತಮ್ಮ ಅನ್ನಕತ್ತಾರ? ಇಂಗ್ಲೀಷ್ ಮಾತಾಡತ್ತಾರ ಯಾರಿವರು? ಹೇ ಅತ್ತಿರಿ, ಶಾಂತಮ್ಮ ಎಷ್ಟು ಸಣ್ಣಕ್ಕೆ ಬಿಟ್ಟಿಲ್ಲ. ಅತ್ತಿರಿ, ನಾ ಶಾಂತಮ್ಮ ಅಲ್ರಿ, ನಿಮ್ಮ ಸೊಸಿ ಲಕ್ಷ್ಮಿ. ಹೇ ಲಕ್ಷ್ಮಿ, ಹೇ ಸಾರಿ ಅಮ್ಮ, ನಾನು ನಿನಗೆ ಮದುವೆ ದಿನನೇ ವಿಡಿಯೋ ಕಾಲ್ದಾಗ ನೋಡಿದ್ದೆ, ಮತ್ತು ನೋಡೇ ಇಲ್ಲ. ನಮ್ಮ ಮನೆ ಕೆಲಸಕ್ಕೆ ಶಾಂತಮ್ಮ ಅನ್ಕೊಂಡ್ಬಿಟ್ಟೆ ನಿಂಗೆ. ಸಾರಿ ಸಾರಿ, ಯಾವ ತಪ್ಪಾಯ್ತು. ಇರ್ಲಲ್ರಿ ಅತ್ತಿರಿ. ಹೆಂಗಾಯ್ತು ರೀ ಜರ್ನಿ? ಆರಾಮದಾಗ ಬಂದ್ರಲ್ರಿ? ಹ್ಞೂನವ, ನೋಡಿ ಆರಾಮಾಯ್ತು ಜರ್ನಿ. ಎಲ್ಲದ ನನ್ನ ಮಗ ಕುಲಪುತ್ರ? ಅವ್ರಿ ಆಫೀಸ್ಗೆ ಹೋಗ್ಯಾರಿ. ಬರೀ ಆಫೀಸ್ ಇದೆ ಆಯ್ತು ಒಂದು. ಸರಿ ಹೇಳ್ತೀನಿ, ಸಾರಿ ಬಾ, ಅಲ್ಲೇ ಸೆಟ್ಲ್ ಆಗುತ್ತೆ, ಚಲೋ ಐತಿ. ಸುಮ್ಮನೆ ಇರ್ತಾನೆ. ಹೇಳ್ತೀರಿ ಮಾಮಾರು ಎಲ್ಲದಾರಿ? ನಿಮ್ಮ ಮಾಮಾರು ಬರಾಕತ್ತಾರ ತಡೀವಾ. ಬರ್ರಿ ಕುಂದ್ರಿ, ನೀರು ಕೊಡ್ತೀನಿ. ನೀರೇನು ಬೇಡವಾ, ನಂಗೆ ಭಾಳ ಹಸುವಾಗೈತಿ. ಊಟ ಹಾಕೊಡು, ಅಡುಗೆ ಏನು ಮಾಡಿ. ನಾನು ಬಿಟ್ಟು ಬಂದಿಲ್ಲ ಲಗ್ನ ಹೋಗಿ. ಮತ್ತೇನು ಮಾಡಲಿ, ನಿಮ್ಗೆ ವಯಸ್ಸಾಗೈತಿ, ಸಕಾಸ ಬರೋದು. ನಾ ಹತ್ರ ಐ ಆಮ್ ವೆರಿ ಹೆಂಗ ಎನರ್ಜೆಟಿಕ್ ಗರ್ಲ್, ಯು ನೋ ದ್ಯಾಟ್. ಲಗು ಲಗು ಬಂದ್ಬಿಟ್ಟೆನಾ ಹೆಂಗ ಎನರ್ಜೆಟಿಕ್ ಅಂತ. ಮರಿ ಆರಾಮದಿರಲ್ಲ? ಸರಿ, ನಾನು ಸುಸಿನ ರಸ್ತಾ ಮಾತಾಡ್ಬೇಕ್ರಿ. ಹೋಗ್ರಿ ಹೋಗ್ರಿ ಮಾತಾಡ್ರಿ. ನಾನು ಆರಾಮದಿ, ನೀ ಹೆಂಗತಿ? ಆರಾಮದಿಲ್ಲ? ಇವ ಮರಿ ಆರಾಮದೀನ್ರಿ. ಹೆಂಗೈತ್ರಿ ಜರ್ನಿ? ಚಲೋ ಆಯ್ತಿಲ್ರಿ ನಿಮ್ದು? ಚಲೋ ಆಯ್ತು ನೋಡು. ಬಿಡ್ರಿ, ನೀವೇನು ಮಾತಾಡ್ತೀರಿ? ನಂಗೆ ಭಾಳ ಹಸು ಆಗೈತಿ. ಲಘು ಲಕ್ಷ್ಮಿ ನಡಿ, ಏನು ಮಾಡಿ ಅಡುಗೆಗೆ? ಬರ್ರಿ ಅತ್ತೀರಿ, ಊಟಕ್ಕೆ ಹೋಗೋಣ ಬರ್ರಿ ಬರ್ರಿ. ಐ ಆಮ್ ಸೋ ಹಂಗ್ರಿ ವೆರಿ ಮಚ್. ಫ್ರೆಶ್ ಆಗಿ ಬರ್ತೀನಿ ನಡ್ರಿ. ಮತ್ತೆ ಒಂದು ಸ್ವಲ್ಪ ಹಿಂಗೆ ನೋಡ್ವಾ. ಇಲ್ಲಲ್ರಿ ಮಾಮಾರಿ, ಭಾಳ ದೂರಿಂದ ಬಂದಿರಿ, ಮತ್ತೆ ಹಸುವಾಗಿರ್ತೈತೆ. ಬರ್ರಿ ಊಟ ಮಾಡೋನು, ನಾ ಬಡಿಸ್ತೀನಿ ಬರ್ರಿ. ಲಕ್ಷ್ಮಿ ಲಗು ಲಗು ಬಡಿಸುವ, ನಂಗೆ ಭಾಳ ಹಸುವಾಗೈತಿ. ಏನೇ ಮಾಡಿ ಮೊದಲು ಅಡುಗೆ ಹೇಳು. ನಾ ರೀ ಚಪಾತಿ ಪಲ್ಯ ರೀ, ಮತ್ತು ಗೀ ರೈಸ್ ರೀ, ಮತ್ತು ವೆಜ್ ಬಿರಿಯಾನಿ, ಪನ್ನೀರ್ ಪಲ್ಯ ಮಾಡೀನಿ ರೀ, ಮತ್ತು ಗೋಬಿ ಪಲ್ಯ ಮಾಡೀನಿ ರೀ, ಮತ್ತು ರಸಗುಲ್ಲ ಜಾಮೂನು ಶೀರಾ ಮಾಡೀನಿ ರೀ. ಮತ್ತು ಏನು ಬೇಕು ಹೇಳ್ರಿ, ನಾ ಪಟ್ಟನೆ ಮಾಡ್ತೀನಿ ರೀ. ವಾಟ್, ವೆಜ್ ಮಾಡಿ? ನಿಂಗೆ ನನ್ನ ಮಗ ಹೇಳಿಲ್ಲ ನಂಗೆ ವೆಜ್ ಸೇರೋದಿಲ್ಲ, ನಾನ್ ವೆಜ್ ಅಂತೀನಂತ. ಇಷ್ಟು ದಿನ ಹೊರಗೆ ತಿಂದು ಬ್ಯಾಸಾಗೈತಿ. ಇನ್ನಾಳಿಂದ್ರೆ ಮನ್ಯಾಗ ಸುಸಿ ಮಾಡ್ತಾಳೆ, ತಿನ್ಬೇಕತ್ ನಾ ಮಾಡಿದ್ರೆ ಇವತ್ತು ವೆಜ್ ಮಾಡಿ ತಿರಿ. ಅವ್ರು ಏನೂ ಹೇಳಿಲ್ರಿ. ಅಷ್ಟಕ್ಕೂ ನಂಗೆ ನಾನ್ ವೆಜ್ ಮಾಡೋಕ್ಕೂ ಬರಲ್ರಿ, ನಾ ತಿನ್ನೋದು ಇಲ್ರಿ. ನಂಗೆ ಗೊತ್ತೇ ಇಲ್ರಿ ಅದು ಹೆಂಗೆ ಮಾಡೋದಂತ. ವಾಟ್, ಯು ಡೋಂಟ್ ನೋ ದ್ಯಾಟ್? ಹೆಂಗಿದು ಎಂಥದ್ದು ಮದುವೆ ಮಾಡ್ಕೊಂಬಂದ ನಾನ್ ವೆಜ್ ಬರಲ್ಲ ನಿಂಕಿಗೆ? ಹಾಂ, ಅವಾಗ ಕೇಳು ಇಲ್ಲ ನೀವು ನಾನ್ ವೆಜ್ ಮಾಡೋದು ಏನು ವೆಜ್ ಮಾಡೋದು ಬರೋದಿಲ್ಲ ನಿಮ್ದು? ಛೀ, ನಾ ಊಟನೇ ಮಾಡೋದಿಲ್ಲ. ಏನೇನ ಎಂಥ ಸೊಸಿ ಕರ್ಕೊಂಬಂದ ನಾನ್ ವೆಜ್ ಬರೋದಿಲ್ಲ ಅಂತ. ಇದನ್ನೇನು ಹುಲ್ಲ ಪುಲ್ಲ ತಿನ್ನಿ ನಾನು? ನೀವೇ ತಿನ್ನೋದು ಕುದರಿ, ನಾ ಹೋಗ್ತೀನಿ ಹೊರಗೆ ತಿನ್ನೋ ಚಲೋ. ಮೊದಲು ಇದೇನೇ ಬರ, ಈಗ ಅದೇನೇ ಬರ. ವೆಜ್ ನಾನ್ ಸೆನ್ಸ್. ಹಾಂ, ಈ ಲಕ್ಷ್ಮಿ ಬೇಜಾರಾದೊಳಗ ಆಕಿ ಹಿಂಗೆ ನೀ ಆಕಿಗೆ ನಾನ್ ವೆಜ್ ಅಂದ್ರೆ ಭಾಳ ಇಷ್ಟ. ಹೋಗಿ ಬಿಡಕ್ಕೆ ಮುಂದೆ ಬಿಡು, ನಾನು ಹಚ್ಕೊಡು, ಊಟ ಮಾಡ್ತೀನಿ. ಹಸು ಭಾಳ ಆಗ್ಯಾವು, ಹಚ್ಕೊಡು. ಆಯ್ತು ರೀ ಮಾಮಾರಿ. ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿದೆ, ಎಲ್ಲ ನೀರಾಗ ಹೋಮ ಆಗ್ಬಿಡ್ತು. ಅತ್ತಿಗಳಂದ್ರೆ ಹಿಂಗೆ ಗೊತ್ತಾಯ್ತು ಕರೆನೇ. ಅದಕ್ಕೊಂದು ಹೆಸರು ಇಟ್ಟೇ ಇರ್ತಾರೆ. ಸಸಿಗಳು ಏನಾರು ಮಾಡಿದ್ರ ಹೊಟ್ಟೆ ತೃಪ್ತಿ ಅಂಬುದೇ ಇರೋದಿಲ್ಲ ಇವರಿಗೆ.